ತಾವು ಎಲ್ಲರೂ ಕೂಡ ಭಾಗಿಯಾಡಿ ಪರಮಾತ್ಮನ ಸೃಷ್ಟಿ ಒಳಗ ತಯಾರು ಮಾಡಿ ಇಲ್ಲಿ 3 ಗುಣಗಳನ್ನು ಒಳಗೊಂಡಂತದ್ದು ಸತ್ವ ರಜತಮವನ್ನ ಮಾಡಿ ಈ ಪರಮಾತ್ಮನ ಆಧೀನದೊಳಗೆ ಕೆಲಸ ಮಾಡ್ತಾವ ಅನ್ನುವಂಥದ್ದನ್ನ ಈ ದೇಹ ಕಾರ್ಯ ಮಾಡ್ತದ ಅನ್ನುವಂಥದ್ದನ್ನ ತಿಳಿಸುಕ ಒಬ್ಬನೇ ಪರಮಾತ್ಮ. ಶಂಭುಲಿಂಗ ಅಂದ್ರು ಒಂದೇ, ಸಂಗಮೇಶ್ ಅಂದ್ರು ಒಂದೇ, ಬಸವಣ್ಣ ಅಂದ್ರು ಒಂದೇ, ಸಿದ್ಧಾರೂಢ ಒಂದೇ. ಇವತ್ತು ಮಾಳಿಂಗರಾಯ ಯಾವುದರ ನಾಮಾಚಾರಿ, ನಾಮಗಳು ಬೇರೆ ಬೇರೆ, ಪರಮಾತ್ಮ ಒಬ್ಬನೇ ಅನ್ನುವಂಥದ್ದನ್ನ ಇಲ್ಲಿ ನಾವು ಮೊದಲು ಗಟ್ಟಿ ಮಾಡ್ಕೋಬೇಕು. ಶಿವಶಂಕರ ಶಂಭುಲಿಂಗನ ಪಾದ ಮೇಮೆ ಇವತ್ತು ಈ ಪದದೊಳಗೆ ಹೇಳ್ಕೊತಾರ. ಆ ಪರಮಾತ್ಮ ಅಂತಿರಲ್ಲ ಹೆಂಗದನ, ಅವನ ವ್ಯಕ್ತಿತ್ವ ಏನು, ಅವನ ಕಾರ್ಯ ಏನು ಅನ್ನುವಂಥದ್ದನ್ನ ಈ ಪರಮಾತ್ಮ ನಮ್ಮ ಕಾಲಕ್ಕೆ ಅದಾನನು ಅಂದ್ರ ಹಿಂದಕ್ಕೆ ಇದ್ನನು, ಹಿಂದಕ್ಕೆ 100 ವರ್ಷ ಇದ್ನನು ಅಂತ ಹಿಂಗಿಲ್ಲ. ಆ ಪರಮಾತ್ಮ ಎಂದ ಸೃಷ್ಟಿಯನ್ನ ತಯಾರು ಮಾಡ್ಯಾನ, ಅವನೇ ಪರಮಾತ್ಮ ಬ್ರಹ್ಮನೇ ತಯಾರು ಮಾಡಿ ಈ ಸೃಷ್ಟಿಯನ್ನ ತಯಾರು ಮಾಡಿ ಆ ಸೃಷ್ಟಿ ಒಳಗೆ ತಾನು ಕೂತು ಎಂದ ಕಾರ್ಯ ಮಾಡಕತ್ತಾನ. ಇದು ಕೂಡ ಈ ಜೀವರಾಶಿಗಳು ಕೂಡ ಅನಾದಿ, ಈ ಪ್ರಕೃತಿನೂ ಅನಾದಿ, ಈ ಪರಮಾತ್ಮನೂ ಅನಾದಿ. ಅಂದ್ರೆ ಇವಕ್ಕ ಆದಿ ಅಂತ್ಯಗಳಿಲ್ಲ. ಅನಾದಿ ಆದಂತ ಆ ಪರಮಾತ್ಮ, ಈ ಅನಾದಿ ಆದಂತ ಈ ಜೀವ, ಇವು ಕೂಡ ಅನಾದಿ ಅದಾವು. ಅಂದ್ರೆ ಎಂದ ಸೃಷ್ಟಿ ಮಾಡ್ಯಾನ, ಅಂದಲಿಂದ ನಾವು ಹುಟ್ಟುಗೋತ ಸಾವುಕೋತಾನೆ ಅದೀವಿ. ಅಂದ್ರೆ ಪರಮಾತ್ಮ ಇಂದ ನಿನ್ನಿನವಲ್ಲ, ಎಂದ ಆ ಸೃಷ್ಟಿಯನ್ನ ತಯಾರು ಮಾಡಿ ಆ ಸೃಷ್ಟಿ ಅವನಕ್ಕ ಸತ್ತದೊಳಗೆ ಇವು ಕಾರ್ಯ ಮಾಡ್ತಾವ. ಇವು ಪಂಚ ಮಹಾಭೂತಗಳು ಕಾರ್ಯ ಮಾಡ್ಬೇಕಾದ್ರ ಹೆಂಗ ಸರಿಯಾದ ಸಮಯಕ್ಕ ಮಳಿ, ಸರಿಯಾದ ಟೈಮ್ಗೆ ಇಂಥ ಬಿಸಿಲ, ಇಂಥ ಗಾಳಿ, ಎಲ್ಲವನ್ನು ಎಷ್ಟು ಸಮನಾಗಿ ಬ್ಯಾಲೆನ್ಸ್ ಮಾಡ್ತಾನ, ಮೇಂಟೈನ್ ಮಾಡ್ತಾನ ಪರಮಾತ್ಮ. ಎಷ್ಟು ಅದ್ಭುತ ಅದಾನ ಅನ್ನುವಂಥದ್ದನ್ನ ನಾವು ಗುರ್ತು ಮಾಡ್ಕೊಳ್ಳೋಣ. ನೋಡ್ರಿ, ಪರಮಾತ್ಮ ನಾವು ಲೌಕಿಕದೊಳಗ ನಾವೊಂದು ಚಲೋ ಲೈಟ್ ತಂದೇವಪ್ಪ, ಇವತ್ತೊಂದು 1000 ರೂಪಾಯಿ ಕೊಟ್ಟು ಬಲ್ಬ್ ತಂದೇವ್ ಅಂತ ಹೇಳ್ತೇವೆ. ಆ ಬಲ್ಬ್ ಎಷ್ಟು ದಿನ ಅಂದ್ರ 1 ವರ್ಷ ಚಂದ ಇರ್ತದ, 2ನೇ ವರ್ಷ ಡಿಮ್ ಆಗ್ತದ, 3ನೇ ವರ್ಷ ಏನಾಗ್ತದ ಅದು ಪೂರಾ ಸುಟ್ಟ ಹೋಗ್ತದ. ಆದ್ರ ಪರಮಾತ್ಮ ಈ ಭೂಮಂಡಲವನ್ನ ತಯಾರು ಮಾಡ್ಯಾನ, ಅಂದನೂ ಕೂಡ ಸೂರ್ಯನ ಬೆಳಕು ಕಮ್ಮಾಗಿಲ್ಲ, ಅವನ ಕಿರಣ ಕಮ್ಮಾಗಿಲ್ಲ, ಮತ್ತೆ ಯಾವುದು ಗಾಳಿ ಮಳಿ ಯಾವುದೂ ಕೂಡ ಎಷ್ಟು ಸರಿಯಾಗಿ ಬ್ಯಾಲೆನ್ಸ್ ಮಾಡ್ಬೇಕಾದ್ರ ಪರಮಾತ್ಮ ಎಷ್ಟು ಅದ್ಭುತ ಕಾರ್ಯವನ್ನ ಕರ್ಮವನ್ನ ಮಾಡ್ತಾನ. ಆ ಪರಮಾತ್ಮನ ಕಾರ್ಯ ಎಷ್ಟು ಅದ್ಭುತ ಅದ ನೋಡ್ರಿ. ನಾವು ಅದರಂತೆ ಇಲ್ಲಿ ದೇಹದೊಳಗನು ಕೂಡ ಅವನೇ ಪರಮಾತ್ಮ, ಅವನ ಅಂಶ. ನಾವು ಪರಮಾತ್ಮನ ಇಲ್ಲಿ ಅಂಶ ಏನದ, ಮಮೇವಂಶೋ ಜೀವಲೋಕಿ ಜೀವಭೂತೋ ಸನಾತನ ಮನಶಿಷ್ಟೇಂದ್ರಿಯಾಣಿ ಪ್ರಕೃತಿಯಾನಿ ಕರ್ಷತಿ ಅಂತೇಳಿ ಒಂದು ಗೀತಾ ಪ್ರಮಾಣ ಅದ. ಏನ್ ಹೇಳ್ತದ ಇದು, ಅವನ್ ಎಲ್ಲರೂ ನಾವು ಅಂಶಗಳು, ಅವನ ಅಂಶ ನಾವು. ಅದು ನಮ್ ಎಲ್ಲರೊಳಗೂ ಕೂಡ ಪರಮಾತ್ಮ ಅದಾನ. ಮಮೇವಂಶೋ ಜೀವಲೋಕಿ, ಈ ಜೀವನೇ ಪರಮಾತ್ಮ ಅದಾನ. ಎಲ್ಲರೊಳಗಿದ್ದು ನಮ್ಮೊಳಗಿದ್ದು ಆ ಪರಮಾತ್ಮ. ನಾವು ಒಮ್ಮೆ ಸತ್ಸಂಗ ಹೋಗಿದ್ದು ಅದ್ರ ಪುಣ್ಯವನ್ನ ಕೊಡ್ತಾನ. ನಾವು ಏನು ಪಾಪ ಮಾಡಿದ್ದು ಪಾಪವನ್ನು ಉಣಿಸ್ತಾನ. ಎಷ್ಟು ಸರಿಯಾಗಿ ನಮಗ ಬ್ಯಾಲೆನ್ಸ್ ಮಾಡಿ ನಮ್ಮ ಹೃದಯದೊಳಗಿದ್ದು ಕಾರ್ಯ ಮಾಡ್ತಾನಂದ್ರ, ನಾವ್ ಇವತ್ತ ಊಟ ಮಾಡ್ತೀವಿ, ಗಪ್ಪ ಊಟ ಮಾಡ್ತೀವಿ, ಅದನ್ನ ವೈಶ್ವಾನರ ಅಗ್ನಿ ದೇವನಾಗಿ ಒಳಗ ಕೂತದನ್ನ ಬೇಯಿಸ್ತಾನ. ಅದನ್ನ ಸರಿಯಾಗಿ ಭಾಗ ಮಾಡ್ತಾನ, ರಕ್ತಕ್ಕೆ ಒತ್ತಾನ, ಮಲಮೂತ್ರ ಹೊರಗ್ ತೆಗಿತಾನ, ನೀರು ಒತ್ತಾನ. ಎಷ್ಟು ಅದ್ಭುತ ಪರಮಾತ್ಮ ಒಳಗ್ ಕಾರ್ಯ ಮಾಡ್ತಾನಂದ್ರ ನಮಗ್ ಗುರ್ತೇ ಇಲ್ಲ. ನಮ್ಮ ಹೊರಗ ಒಂದು ಯಾವ್ದಾರ ಮೋಡಿಕಾರ ರಂಜನೆ ಮಾಡಿದ್ರೆ ನಾವು ಬಹಳ ಅಗಾಧ ಆಗ್ತೇವಿ. ಭಗವಂತ ನನ್ನ ಒಳಗ್ ಕೂತು ಮಾಡುವಂತ ಮೋಡಿ ಆಟ ನೋಡಿದ್ರ ಏನ್ ಅದ್ಭುತಪ್ಪ ನಿನ್ನ ಆಟ ಪರಮಾತ್ಮ. ನಾನು ಒಮ್ಮೆ ನಾಮಸ್ಮರಣೆ ಮಾಡಿದ್ರು ಅದನ್ನ ಪುಣ್ಯವನ್ನ ನೀ ಬರೆದಿಟ್ಟಿರ್ತಿ, ಒಂದು ಕೆಟ್ಟ ಮಾಡಿದ್ದು ಬರೆದಿಟ್ಟಿರ್ತಿ, ಮತ್ತ ಉಂಡಂತ ಎಲ್ಲಾ ನಮಗ ಆ ಪಾಪವನ್ನು ಸರಿಯಾಗಿ ಉಣಿಸ್ತಿ, ಮತ್ತ ನಮ್ಮ ಪ್ರಾರಬ್ಧವನ್ನು ಕೂಡ ಏನದ ಅದನ್ನೇ ನೀ ಉಣಿಸ್ತಿ. ನೀ ಏನ ಈ ಪುಣ್ಯ ಪಾಪಗಳನ್ನ ಮಾಡಿ ತಗೊಂಡಿ ಶರೀರ ಆತ್ಮನ ಜೊತೆ ಏನು ಬಂದದಲ್ಲ ಅದನ್ನೂ ಕೂಡ ನೀನು ಸರಿಯಾದ ಬ್ಯಾಲೆನ್ಸ್ ಮಾಡ್ತಿ. ಒಬ್ಬೊಬ್ರು ಕೆಟ್ಟ ದಡ್ರಿರ್ತಾರ, ಅವ್ರ ಭೋಗ ಭಾಗ್ಯ ಎಷ್ಟು ಅದ್ಭುತ ಇರ್ತದ. ಒಬ್ಬೊಬ್ರು ಎಷ್ಟೋ ಶಾಣ್ಯರ್ ಇರ್ತಾರ, ಎಷ್ಟು ಎಲ್ಲಾ ಜ್ಞಾನ ಇರ್ತದ, ಆದ್ರೂ ಒಂದು ಊಟಕ್ಕ ಒದ್ದಾಡ್ತಿರ್ತಾರ. ಇದು ಹಿಂಗ ಯಾಕ ಆಗ್ತದಂದ್ರ ಪರಮಾತ್ಮನ ನಾವು ಮಾಡಿದಂತ ಪುಣ್ಯ ಫಲವನ್ನು ಸರಿಯಾಗಿ ಉಣಿಸ್ತಿರ್ತಾನವ. ಅವ ಯಾರ ಮ್ಯಾಗೂ ವೈರತ್ವ ಇಲ್ಲ, ಯಾರು ಅವಾಗ ರಾಗದ್ವೇಷಗಳು ಯಾವ ಜೀವರಾಶಿಗಳ ಮ್ಯಾಗೂ ಇಲ್ಲ. ಅಂತ ಪರಮಾತ್ಮ ನನ್ನೊಳಗೆ ಅದಾನ ನೋಡ. ಅವನ ಲೀಲ ನಮ್ಗ್ ಗುರ್ತಾಯ್ತು ಅಂದ್ರ ಏನ್ ಪರಮಾತ್ಮ ನೀ ಎಷ್ಟು ಅದ್ಭುತ ನನ್ನ ಒಳಗಿದ್ದು ಕಾರ್ಯ ಮಾಡ್ತಿಯಲ್ಲ, ಇದಕ್ಕಿಂತ ವಿಚಿತ್ರ ಏನದ. ಹಂಗ ಈ ಹೊರಗ ಆ ಈಶ್ವರ ಮಾಯಿ ಉಪಾಧಿ ತಗೊಂಡು
ಅವ ಈ ಎಲ್ಲಾ ವ್ಯವಹಾರ ಅವ ಮಾಡ್ತಾನ. ಇಲ್ಲಿ ಜೀವ, ಇಲ್ಲಿ ಪರಮಾತ್ಮನ ಅಂಶವೇ ಜೀವ. ಆ ಜೀವ ಈ ದೇಹದೊಳಗೆ ಕೂತು ಎಲ್ಲಾ ಕಾರ್ಯವನ್ನ ಆ ಜೀವ ಮಾಡ್ತದ. ಈ ಜೀವನನ್ನ ನಾವ್ ಏನ್ ಮಾಡ್ಬೇಕಾಗಿತ್ತು? ಸಂಸ್ಕಾರ ಕೊಡ್ಬೇಕಾಗಿದೆ. ಈಗ ನಾವ್ ಯಾಕೆ ಶಾಸ್ತ್ರ ಕೇಳ್ಬೇಕ್ರಿ? ನಮ್ ಗುಣಾಕ್ ರಗಡದ, ಚಲೋ ಭೋಗದ ಎಲ್ಲ ಅದ, ನಮ್ಗೆ ಯಾಕೆ ಬೇಕು ಶಾಸ್ತ್ರ ಅಂತಾರ. ಒಬ್ಬೊಬ್ರು ಏನಂತಾರ, ಇದ್ರ ಕೇಳಿ ಯಾವ ಉದ್ಧಾರ ಆಗ್ಯಾನ, ಯಾವ ಮುಂದಕ ಅಂತ ಒಬ್ಬೊಬ್ಬ ಅಂತಾರ, ಏನೇ ಅಂತಾರ ಅವ್ರು. ಅಲ್ಲಿ ಈ ಜೀವನನ್ನ ಈ ಶಾಸ್ತ್ರ ಕೇಳೋದು ಮಾಡುದ್ರಲಿಂದ ಇವು ನನ್ನ ಪರಮಾತ್ಮನ ಮಾಡ್ಬೇಕಾಗ್ಯದ. ಪರಮಾತ್ಮನ ಎಂತ ಅವನಲ್ಲಿ ಶಕ್ತಿ ಅದ ಅನ್ನುವಂಥದ್ದನ್ನ ನಾವು ಹೀಗೆ ಕೇಳ್ಕೊಂಡಿವಲ್ಲ. ಇಂತ ಎಷ್ಟೋ ಭೂಮಂಡಲಗಳದಾವು, ಎಲ್ಲದನ್ನೂ ಕೂಡ ಅವ ರಕ್ಷಣೆ ಮಾಡ್ತಾನ. ಎಷ್ಟೋ ನೀರ ಜೀವ ಚರರಾಶಿಗಳದಾವು. ಎಷ್ಟೋ ಇವತ್ತು ನೀರಿನೊಳಗ 1,20,000 ಜೀವರಾಶಿಗಳು ಜಲದಲ್ಲಿಂದ ಉದ್ಭವ ಆಕ್ಕವು, ತತ್ತಿ ಒಡೆದು ಉತ್ಪನ್ನ ಆಕ್ಕವು, ಬೆವರಿನಿಂದ ನೀರಿನಿಂದ ಹುಡ್ತಾವು, ಭೂಮಿ ಶೀಳಿಯನ್ನು ಹುಡ್ತಾವು. ಅಂಡಜ, ಸ್ವೇದಜ, ಉದ್ಭಜ, ಪಿಂಡಜ ಅಂತೇಳಿ 120 ಲಕ್ಷ ಜೀವರಾಶಿಗಳಿಗೂ ಕೂಡ ಅವ ಅಲ್ಲೆಲ್ಲಿ ಆಹಾರವನ್ನಿಟ್ಟು ರಕ್ಷಣೆ ಮಾಡಿ ಅವನ ಉತ್ಪನ್ನ ಮಾಡಿ ಅವಕರನ್ನ ಬದುಕ ಮಾಡಿ ಮತ್ತೆ ಲಯ ಮಾಡ್ತಾನ. ಹೆಂಗ ನಮ್ಮ ಎಲ್ಲಾ ಜೀವರಾಶಿಗಳನ್ನ ನಮ್ಮನ್ನ ಹೆಂಗ ಮಾಡ್ತಾನ ಭಗವಂತ ಅಂದ್ರ, ಬೆಳಗ್ಗೆ ಆಯ್ತು ಅಂದ್ರ ಹುಟ್ಟಿಸ್ತಾನ. ಮತ್ತು ಒತ್ತು ಮುಳುಗಳು ಎಲ್ಲರನ್ನೂ ಅಜ್ಞಾನದೊಳಗೆ ಏನ್ ಮಾಡ್ತಾನ, ಎಲ್ಲಾ ಜೀವರಾಶಿಗಳನ್ನ ಮಲಗಿಸ್ತಾನ, ಎಲ್ಲಾರ ಮಾಡ್ತಾನ, ಮತ್ತೆ ಹುಟ್ಟಿಸ್ತಾನ. ಅವ ಅಟ್ಟ ಮಾಡ್ತಾನ ಅಂತೇಳಿ ನಾವ್ ಇಷ್ಟೆಲ್ಲಾ ಆರಾಮದೇವಿ. ಆದ್ರೆ ಇದನ್ನ ಕಾರ್ಯವನ್ನ ಯಾರು ಮಾಡ್ತಾರ ಅನ್ನೋದು ನಮ್ಗೆ ಗುರ್ತೇ ಇಲ್ಲ. ಉಂಡುದನ್ನ ಇದನ್ನೆಲ್ಲ ಪಚನ ಮಾಡುವಂತ ಯಾರು ಅನ್ನೋದು ಅವನ ಪರಿಚಯನೇ ಇಲ್ಲ. ನಮಗ್ ದಣು ಆದಾಗ ತನ್ನೊಳಗ್ ಕರ್ಕೊಂಡು, ಅಂದ್ರ ಇದು ಯಾವ್ದಪ್ಪ ಅಂದ್ರ ಸುಷುಪ್ತಿ ಒಳಗ್ ಕರ್ಕೊಂಡು ನಮ್ಮನ್ನ ಮತ್ತೆ ಹೊಸ ಮನುಷ್ಯನ ಮಾಡ್ತಾನ. ಅದು ಗುರ್ತಿಲ್ಲ, ನಮ್ಗೆ ಯಾವುದು ಗುರ್ತಿಲ್ಲ ರೀ. ಹೆಂಗ ಬದುಕ್ತೀವಿ ಅಂದ್ರ ಒಂದು ತರ ಹೆಂಗೋ ಜೀವನವನ್ನ ಜಿಗುಪ್ಸೆಲಿಂದ, ಬ್ಯಾಸರ್ಲಿಂದ, ಕೆಟ್ಟ ಯಾಕರ ಹುಟ್ಟಿನಪ್ಪ ಅನ್ನೋ ಹಂಗ ಎಷ್ಟೇಟೋ ಮಂದಿ ಜಿಗುಪ್ಸೆ ಜೀವನ ಕಳೀತಾರ. ಆದ್ರೆ ಇಂತ ಪರಮಾತ್ಮನ ಜ್ಞಾನ ಆಯ್ತು ಅಂದ್ರ ನಮಗ ಅಜ್ಞಾನ, ಜಿಗುಪ್ಸೆ, ಬೇಸರ ಎಲ್ಲವೂ ಹೋಗಿ ಆ ಪರಮಾತ್ಮನೊಳಗೆ ನಾವು ಇರಾಕ ಬರ್ತದ. ಈ ಶರೀರ ಇರಾಕಲಿ ಕೂಡ ಜೀವಂತವಾಗಿದ್ದು ಕೂಡ ನನ್ಗ ಜೀವನ ಮುಕ್ತಿ ಸ್ಥಿತಿಯನ್ನು ಅನುಭವಿಸಕ ಪರಮಾತ್ಮನ ಅವಸ್ಥೆ ಒಳಗಿರಾಕ ನಮಗ್ ಬರ್ತದ ಅನ್ನಕ ಈ ಶಿವಕಾರುಣ್ಯ ಸ್ಥಳ ಮಹತ್ವವಾದ ಸ್ಥಳ. ಅದಕ್ಕೆ ನಾವು ಶಿವನನ್ನ ಕುರಿತು ತಪಸ್ಸು ಮಾಡೋಣ. ದಿನ ಸಮಯ ಸಿಕ್ಕಾಗ ಪರಮಾತ್ಮನನ್ನ ಕ್ರಮವಾಗಿ ನೆನೆಸೋಣ. ಅವ ಮಲ ಮಾಡುವುದರಿಂದ ನಮ್ಮಲ್ಲಿ ಕೆಟ್ಟ ದೋಷ, ಈ ದೇಹಾದಿ ಬುದ್ಧಿ ನಾನು ಅನ್ನೋದು, ಈ ದೇಹ ನಾನು ಅಂದಾಗ ದೇಹಕ್ಕೆ ಸಂಬಂಧಪಟ್ಟು ಜಾತಿ, ಕುಲ, ನಾಮ, ಗಂಡು ಹೆಣ್ಣು, ಬಡತನ, ರೋಗ ಇವು ಎಲ್ಲವೂ ನನಗೆ ಆಗ್ತದನ್ನುವಂಥದ್ದನ್ನ ದುಃಖಿ ಆಗ್ಯವಲ್ಲ. ನನಗೆ ಇವು ಯಾವೂ ಇಲ್ಲ, ನಾನು ಪರಮಾತ್ಮನೇದೀನಿ ಅನ್ನುವಂತ ಜ್ಞಾನ ಆಯ್ತು ಅಂದ್ರ ನಮ್ಗೆ ಶಿವನ ಕರುಣೆ ಆದಂಗ ಅಂತ ತಿಳ್ಕೊಬೇಕು. ಶಿವ ನನಗ ಪ್ರಕಟ ಆದ, ಒಲದ, ನನಗ್ ಜ್ಞಾನ ಆಯ್ತು ಅಂತ ತಿಳ್ಕೊಳ್ಳೋಣ. ಅದಕ್ಕೆ ಇವೆಲ್ಲವನ್ನು ನಷ್ಟ ಮಾಡ್ಕೊಳಕ್ ನಮ್ಮ ಸಾಧನೆ ಇರ್ಲಿ. ನಮ್ಗೆ ಇನ್ನೊಂದು ಏನ್ ಹೆಚ್ಚು ಇರ್ಲಿ ಅಂದ್ರ ವೈರಾಗ್ಯ ಉಳ್ಳವರಾಗೋಣ. ವೈರಾಗ್ಯಕ್ಕೆ ಬಹಳ ಮಹತ್ವ ಅದ. ನಾವು ಬರೀ ಮಾತಿನ ಸರಿಪಡಿಸ್ತಾರಲ್ಲ, ಅದು ಎಂದೂ ಅವ್ರಿಗೆ ಅಪರೋಕ್ಷ ಜ್ಞಾನ ಆಗುದಿಲ್ಲ. ಮಾತಿನಕ್ಕಿಂತ ಅನುಭವಕ್ಕೆ ಹೋಗಿ ಅನುಭವನ ಆನಂದನ ಅನುಭವಿಸಿದೀವಿ ಅಂದ್ರ ಆ ಆನಂದವೇ ಬ್ಯಾರೆ ಅನ್ನುವಂಥದ್ದನ್ನ ಒಂದ್ ಕಡೆ ದೃಷ್ಟಾಂತ ಹೇಳ್ತಾರ. ಚಿತ್ತರದ ಹಣ್ಣು ಅಂತ ಹೇಳ್ತಾರ. ಚಿತ್ತರದ ಹಣ್ಣು ಅದು ಯಾತಕ್ಕೂ ಬಾರದಂತ. ಯಾಕೆ ಯಾತಕ್ ಬಾರದಪ್ಪ ಅಂದ್ರ ಅದೊಂದು ಚಿತ್ತರದ ಹಣ್ಣು ಅಂತೇಳಿ ನಾವು ಹಿಂಗ್ ತಿಳ್ಕೊಂಡಿದ್ದೀವಿ. ಆ ಚಿತ್ತರದ ಹಣ್ಣಲ್ಲ, ಒಂದಿಷ್ಟು ನಮಗ ಮಣ್ಣಿನೊಳಗೆ ಏನೇನೋ ಹಣ್ಣು ಮಾಡಿಟ್ಟಿರ್ತಾರ. ಬಾಳೆಹಣ್ಣ, ಸೇಬು ಹಣ್ಣ, ಸೀತಾಫಲ ಎಲ್ಲಾ ಹಣ್ಣು ಮಾಡಿರ್ತಾರೆ. ಸೇಮ್ ಹಂಗೆ ಇರ್ತಾವ. ಅವಕ್ಕೆ ಇವಕ್ಕೆ ಏನು ವ್ಯತ್ಯಾಸ ಆಗುದಿಲ್ಲ. ಆದ್ರ ಆ ಚಿತ್ತರದ ಹಣ್ಣು ಏನ್ರ ತಿನ್ನಾಕ ಬರ್ತದನು ಅಂದ್ರ ತಿನ್ನಾಕ ಬರುದಿಲ್ಲ. ಯಾಕ? ಅವು ಮಿಥ್ಯ ಅದ, ಸುಳ್ಳದ. ಹಂಗ ನಮಗ ಜ್ಞಾನ ಆಗಲಾರ್ದನೆ ನಾವು ವೈರಾಗ್ಯ ಉಳ್ಳರೆ, ನಾವು ಹೃದಯಕ್ಕೆ ಒಯ್ದಲಾರೆ ಬರೀ ಮಾತಿನಾಗೆ ಸರಿಪಡಿಸಿದೇವ್ ಅಂದ್ರ ಚಿತ್ತರದ ಹಣ್ಣು ಇದ್ದಂಗ ಅದು. ಎದರ ಜ್ಞಾನ, ಎದರ ಶಕ್ತಿ, ಅದು ಏನು ಪ್ರಯೋಜನ ಇಲ್ಲ. ನಾವು ಹಣ್ಣನ್ನ ತಿನ್ಬೇಕಾದ್ರ ಆ ನಿಜವಾದ ಪರಮಾತ್ಮನ ಜ್ಞಾನವನ್ನು ಮಾಡ್ಕೊಳ್ಳೋಣ. ಪರಮಾತ್ಮನ ಮ್ಯಾಗ ಶ್ರದ್ಧಾ ಇಡೋಣ. ನಾನು ಅವನನ್ನು ಒಲಿಸ್ಕೊಂಡೇ ತೀರ್ತೀನಿ ಅನ್ನುವಂಥದ್ದನ್ನ ಒಂದು ಕಠಿಣ ನಿರ್ಧಾರ ಮಾಡ್ಕೊಳ್ಳೋಣ. ಅವನಿಗಾಗಿ ನಾನು ಪ್ರಾಣ ಕೊಡ್ತೀನಿ, ಅವನಿಗಾಗಿ ನಾನು ಚಿಂತನೆ ಮಾಡ್ತೀನಿ, ಅವನ ಸಂಬಂಧ ನಾವು ಹುಟ್ಟಿ ಬಂದೀನಿ ಅನ್ನುವಂತ ಭಾವನ ಗಟ್ಟಿ ಮಾಡಿ ಯಾವಾಗಲೂ ಹಗರಳು ಪರಮಾತ್ಮನೇ ಚಿಂತನೆ ಮಾಡಿದ್ವಿ ಅಂದ್ರ ನಮಗ್ ಏನಾಗ್ತದ? ಅಂತಃಕರಣ ಮಲದೋಷ ಹೋಗ್ತದ ಅನ್ನುವಂಥದ್ದನ್ನ ತಿಳ್ಸಾಕ ಇಲ್ಲಿ ನಮಗ ಏನ್ ಹೇಳ್ತಾರ? ಶಿವಕಾರುಣ್ಯ ಸ್ಥಳದೊಳಗ
ಎಂತಿಂತವರು ಕೂಡ ಅಹಂಕಾರಿಗಳು, ನಾವೇಟ ಆಸ್ತಿವಂತರು, ನಾವೇಟ್ ಸಾವುಕಾರು, ನಮ್ದೇಟ್ ಇದ್ದಿತ್ತು ಯೌವನ. ಆ ಹಿಂದಿನ ಕಥೆಯನ್ನ ಕೇಳಿದಾಗ ಪರಮಾತ್ಮನನ್ನ ಕುರಿತು ಎಂತಿಂತ ತಪಸ್ಸು ಮಾಡಿ ವರವನ್ನು ಪಡ್ಕೊಂಡವರು ಕೂಡ ಏನೇನ್ ಆದ್ರು ಅನ್ನುವಂಥದ್ದನ್ನ ಇಲ್ಲಿ 2ನೇ ಪದ್ಯದೊಳಗೆ ಇಲ್ಲಿ ಯಾವ್ದು ಹೇಳ್ಕೊಂಡು ಬಂದಾರ ಅಂದ್ರ, 1ನೇ ಪದ್ಧತಿಯೊಳಗೆ ಶ್ರೀ ಗುರು ವಚನೋಪದೇಶವನ್ನ 5 ಸ್ಥಳಕ್ಕ 5 ಒಂದೊಂದು ನುಡಿ ಮುಖಾಂತರ ಅದ್ರಾಗ ಇಟ್ಕೊಂಡು ಬಂದಾರ. ಈಗ ಶಿವಕಾರಣ್ಯ ಸ್ಥಳದೊಳಗೆ ಏನ್ ಹೇಳ್ತಾರಂದ್ರ, ಪರಮಾತ್ಮನ ಪಾದ ಮಹಿಮೆ ಅಂದ್ರೆ ಪರಮಾತ್ಮನ ಪಾದ ಏನೇನು ಮಾಡ್ತು ಅನ್ನುವಂಥದ್ದನ್ನ ಇಲ್ಲಿ ಈ ಪದ್ಯದೊಳಗೆ ಹೇಳ್ಕೊತ ಹೋಗ್ತಾರ. ಅದನ್ನು ಕೂಡ ತಮ್ಗ ಯಾರಿಗಾರ ಸೌಡು ಇದ್ರ, ಯಾರಿಗಾರ ಅವಕಾಶ ಇದ್ರ ಇದನ್ನ ಹಿಂಗ ಒಂದು ದಾಟಿ ಮ್ಯಾಗ ಪದವನ್ನ ಹಾಡ್ಕೋತ ಅದನ್ನ ಅರ್ಥ ಮಾಡ್ಕೊಂಡು ಅದೇ ಅಂದ್ರೆ ಬಾಳ ಚಲೋ ಆಕ್ಕದ. ಏನಕ್ಕದ, ಶರಣ ಜನರಸದು ಹೃದಯ ನಯನದೊಳು ಪರಿಶೋಭಿಸುತ್ತಿವುದು ನಿನ್ನ ಪಾದ. ಪರಮಾತ್ಮ ನಿನ್ನ ಎಲ್ಲರ ಶರಣರ ಹೃದಯದೊಳಗ ನೀನು ನರ್ತನ ಮಾಡ್ತೆ ಅಂತ. ಯಾರು ಪರಮಾತ್ಮ ನಂಬ್ಯಾರ ಅವ ನಮ್ಮ ಹೃದಯದೊಳಗ ಅದಾನ ಅನ್ನುವಂಥದ್ದನ್ನ ಹಿಂಗ್ ಭಾವಿಟ್ಕೊಳ್ಬೇಕು ನಾವು. ಮತ್ ಇದ್ದುದನ್ನು ಸತ್ಯನೇ ಇಲ್ಲ ಅಂತಲ್ಲ, ಎಲ್ಲರ ಹೃದಯದಾಗೂ ಪರಮಾತ್ಮ ಅದಾನ, ಅದು ನಮ್ಗೆ ಗುರ್ತಾಗಬೇಕು. ಎಲ್ಲರ ನಾವು ಅವನ ಅಂಶನೇ ಇದೇವಲ್ಲ, ನಾವು ಎಲ್ಲರೂ ಭಗವಂತ ಸ್ವರೂಪನೇ ನಾವು ಅದೇವಿ. ನಮಗೇನಾಗ್ಯದ ಮರುವಾದ ಸಂಬಂಧ, ನಮಗ ಅಜ್ಞಾನದಿಂದ ಈ ಇಂದ್ರಿಯಾದಿಗಳ ಭೋಗದ ಸಂಬಂಧ ನಾವು ಏನಾಗಿವಿ, ನಾನೇ ಜೀವ ಅಂದ್ರೆ ಈ ಇಂದ್ರಿಯಗಳೇ ಆತ್ಮ, ಇಂದ್ರಿಯಗಳೇ ನಾನು, ಇಂದ್ರಿಯಗಳದೇ ಇವೇ ಸತ್ಯ ಅನ್ನುವಂಗ ನಮಗೇನಾಗಿದೆ ಭ್ರಾಂತಿ. ಆ ಸಂಬಂಧ ನನ್ನೊಳಗಿದ್ದ ಪರಮಾತ್ಮ ನನಗ್ ಕಾಣಲಾರಂಗಾಗ್ಯದಲ್ಲ, ಇದು ಏನು ಸೂಜಿಗ, ಏನು ವಿಚಿತ್ರ ಅನ್ನುವಂಥದ್ದನ್ನ ಬಸವಣ್ಣರು ಕೂಡ ಸಾಕಷ್ಟು ವಚನ ಹೇಳ್ಕೊತ ಬಂದಾರ. ಇಲ್ಲಿ ಏನ್ ಹೇಳೋರದಾರ, ಶರಣ ಜನರ ಸದು ಹೃದಯ ನಯನದೊಳು ಪರಿಶೋಭಿಸುತ್ತಿವುದು ನಿನ್ನ ಪಾದ. ಹರಿಯ ನಯನದ ಕುರು ಹಿಡಿದಿದು ಈಗ ಗುರು ಶಂಭುಲಿಂಗ ನಿನ್ನ ದಿವ್ಯ ಪಾದ. ಹರ ಹರ ಗುರು ಶಂಭುಲಿಂಗ ನಿನ್ನ ದಿವ್ಯ ಪಾದ. ದಿಟ್ಟ ರಾವಣನು ರಜತ ಚಲ ನೆತ್ತಿಲೊತ್ತಿ ಬಿಟ್ಟಿತ್ತು ರಸ ತಾಳಕ್ಕೆ ನಿನ್ನ ಪಾದ. ನೆಟ್ಟಾನಂದಕರ ಸುರ ನಿಧಿಯ ಮೇಲೆ ಭರತದ ಕಟ್ಟಳಿಗೆ ಕುಣಿದಿದು ನಿನ್ನ ಪಾದ. ಹರ ಹರ ಕಟ್ಟಳಿಗೆ ಕುಣಿದಿದು ನಿನ್ನ ಪಾದ. ಶರಣ ಜನರ ಸದು ಹೃದಯ ನಯನದೊಳು ಪರಿಶೋಭಿಸುತ್ತಿವುದು ನಿನ್ನ ಪಾದ. ಬೆಟ್ಟನೋಳು ಬರೆದ ಚಕ್ರವ ಜಲಂಧರನಿಗೆ ಕೊಟ್ಟು ಶಿರ ಹರಿದುದು ನಿನ್ನ ಪಾದ. ತಿಟ್ಟನೆ ತಿರುಗುವ ಮುಪ್ಪುರರ್ವ ನಿಟ್ಟಿಸಿ ಬೇಗ ಸುಟ್ಟಿ ಜಯ ಸಿತ್ತು ಸರ್ವ ನಿನ್ನ ಪಾದ. ಮೃಗ ರೂಪ ದಳದಗದರ ನರಸಲು ತನ್ನ ಬಗೆದೋರಿತ್ತಲ್ಲೋ ಅಲ್ಲೋ ನಿನ್ನ ಪಾದ. ಬಗೆದು ಪಾತಳ ವೇಳ ನುಳದಿದ ಲತ್ತ ಲತ್ತ ಮಿಗೆ ಮೀರಿದುದು ನಿನ್ನ ಪಾದ. ನಿಗಮ ನಿಕರ ಜಯಲಂಗ ಅರಣ್ಯದೊಳು ಪೊಗನೋಡ ನೈದಿಸಿತ್ತು ನಿನ್ನ ಪಾದ. ನಗ ಜಾಧಿಪತಿ ನಿರೂಪಮ ನಿತ್ಯ ನಿರವಧಿ ಜಗದ ಅಂತರ್ಯಾಮಿ ಶಿವ ನಿನ್ನ ಪಾದ. ಜಗದ ಅಂತರ್ಯಾಮಿ ಶಿವ ನಿನ್ನ ಪಾದ. ಗಂಧ ನೂಲಿ ಅಂದವಾಗಿ ಮುಂದಿರೆ ಕಂದರ್ಪನನು ಬಂದು ತುಳಿದಾಡಿತ್ತಲ್ಲೋ ನಿನ್ನ ಪಾದ. ಕುಂದು ದಾಳಿ ಎಂಬ ರಥ ಒಂದು ನಾಗಲೋಕದೊಡ ನೊಂದುವಂತೆ ಮೆಟ್ಟಿದುದು ನಿನ್ನ ಪಾದ. ಚಂದ ಚಂದದಿಂದೆ ಕಾಳಿದಾಸ ಮೊದಲಾದ ಕವಿ ಒಂದೇ ವೈದ್ಯ ಬಣ್ಣಿಪುದು ನಿನ್ನ ಪಾದ. ಹಿಂದೂ ಕುಂದ ಹಿಮಹಾರ ಪುಂಡರೀಕ ಪಾಂಡುರಂಗ ಮಂದಿರ ವಾಸ ನಿನ್ನ ಪಾದ. ಮನು ಮುನಿ ನರ ನಗದನುಜ ದಿನ ವಿಜರನು ದಿನದೊಳು ಭಜಿಪುದು ನಿನ್ನ ಪಾದ. ವಿನಮಿತಿ ಸುರ ವೀರ ಸದ ಮುಕುಟದ ಮಣಿ ಗಣತೇಜ ದೊಡ ನಾಡಿ ನಿನ್ನ ಪಾದ.
ನೆನೆದಾರಿ ಗರಿ ಪುಗಹನ ದಹನ ನೂತ ಜನನರುವಿರುವ ನಿನ್ನ ಪಾದ ಕನಕ ಶಿಖರ ನಿಜ ನಳಿ ಧನದ ಸುಖ ಜನನ ರೈತ ಭವ ನಿನ್ನ ಪಾದ ಪ್ರಣವದ ನೆಲೆ ಮಂತ್ರ ಗಣದ ಭುವ ಗುಣ ಮಣಿಕುಲ ಜಲ ನಿಧಿ ನಿನ್ನ ಪಾದ ಅಣಿಮದಿಗಳ ಜನನದ ಭೂಮಿ ಸುಖ ಸಂಧನೆ ದನಿ ಸತ್ಯ ಶುಭದಾಗು ನಿನ್ನ ಪಾದ ದನಿ ಸತ್ಯ ಶುಭದಾಗು ನಿನ್ನ ಪಾದ ಗಣತತಿಗಳ ಬಿಡು ತಣುವಿನ ತಣ ತತ್ವ ದನಿ ಮುಕುತದ ಕಣಿ ನಿನ್ನ ಪಾದ ಗಣ ಕಂಕಣ ಕರುಣಾರಸ ಭರತೆ ಕ್ಷಣ ಗುರು ಶಂಭುಲಿಂಗ ನಿನ್ನ ದಿವ್ಯ ಪಾದ ಹರ ಹರ ಗುರು ಶಂಭುಲಿಂಗ ನಿನ್ನ ದಿವ್ಯ ಪಾದ ಶರಣ ಜನರ ಸದುಹೃದಯ ನಯನದೊಳು ಪರಿಶೋಭಿಸುತ್ತಿವುದು ನಿನ್ನ ಪಾದ ಹರಿಯ ನಯನದ ಕುರು ಹಿಡಿದಿದು ಈಗ ಗುರು ಶಂಭುಲಿಂಗ ನಿನ್ನ ದಿವ್ಯ ಪಾದ ಹರ ಹರ ಗುರು ಶಂಭುಲಿಂಗ ನಿನ್ನ ದಿವ್ಯ ಪಾದ. ಓಂ ನಮಃ ಶಿವಾರಿ. ಈ ಪರಮಾತ್ಮನ ಇಂಥ ಸ್ತೋತ್ರಗಳನ್ನ ಲಿಂಗ ಪೂಜಾ ಮಾಡ ಮುಂದ ಒಂದು ಮನಿ ಒಳಗೆ ಕುಂತು ಎಲ್ಲರೂ ಹಾಡುವುದರಿಂದ ಪರಮಾತ್ಮನ ಶರಣರ ಹೃದಯ ನಯನದೋಳು ಹೆಂಗದಾನಂದ್ರ ಹೃದಯದೋಳು ಪರಿಶೋಭಿಸುತ್ತಿರುವುದು ನಿನ್ನ ಪಾದ. ಅಂದ್ರೆ ಯಾರು ಶರಣರಾಗ್ಯಾರ ಪರಮಾತ್ಮ ನೀ ಇಂಥ ಅದ್ಭುತ ನಿನ್ನಲ್ಲಿ ಶಕ್ತಿ ಅದಲ್ಲ ಅಂತ ದಿಟ್ಟ ರಾವಣನನ್ನೇ ಅಹಂಕಾರ ಬಂದಾಗ ಅವನನ್ನ ತುಳಿದಂತ ನಿನ್ನ ಪಾದ ಅಂತ ಪಾದ ನನ್ನ ಹೃದಯಗಳ ನೀ ಶೋಭಿಸ್ತೀಯಲ್ಲ ಎಂತ ನಾನು ಪುಣ್ಯವಂತ. ಆ ಪರಮಾತ್ಮನನ್ನ ನಮ್ಮ ಶರಣರಾದೇವಂದ್ರ ನಾವು ಪರಮಾತ್ಮನನ್ನ ನಾಮಸ್ಮರಣೆ ಮಾಡ್ತಿದ್ದೇವಂದ್ರ ಅವನ ಪಾದ ಅಂದ್ರ ಪರಮಾತ್ಮನ ಹೃದಯ ನನ್ನೊಳಗೆ ಇರ್ತದ ಅನ್ನುವಂಥದ್ದನ್ನ ಈ ಪದ್ಯದೊಳಗೆ ಹೇಳ್ಕೊತ ಬಂದಾರ. ಈ ಪದ ಎಲ್ಲಾರದು ಹೇಳ್ಕೊತ ಬಂದಾರ. ಯಾರ ಜಲಂಧರಿಗೆ ಏನಾಯ್ತು ಅದು ಕತಿ ನೋಡೋ ಸಮಯ ಆಗ್ತದ. ನಿನ್ನೆ ಬಾಳ ನಾವ್ ಹೇಳಿದ್ರ ಮೈ ಮರ್ತು ಹೋಗ್ಬಿಡ್ತೀವಿ, ಸಮಯ ಬಾಳಕ್ಕದ. ನತ್ತ ನಾಳಿಗೆ ಯಾರಪ್ಪ ಅಂದ್ರ ಒಬ್ಬೊಬ್ಬರ ಒಂದೊಂದು ಕಥೆಯನ್ನ ಹೇಳ್